G8 ಅಥವಾ G9ಗೆ ರಷ್ಯಾ ಹಾಗೂ ಚೀನಾ ಸೇರಿಸಿ ಎಂದ ಟ್ರಂಪ್. ಭಾರತದ ಹೆಸರಿಲ್ಲ ಯಾಕೆ? ಈ ಚರ್ಚೆಯಲ್ಲಿ ಭಾರತವನ್ನು ಸೇರಿಸುವ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ರಷ್ಯಾ ಮತ್ತು ಚೀನಾವನ್ನ ಆಯ್ಕೆ ಮಾಡಿ ಭಾರತವನ್ನು ಕಡೆಗಣಿಸಿದಾದ್ರೂ ಯಾಕೆ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳ ಗುಂಪಾದ G7 ಗ್ರೂಪ್ ಆಫ್ 7 ಕುರಿತ ಚರ್ಚೆ ಇತ್ತೀಚೆಗೆ ಹೊಸ ತಿರುವನ್ನು ಪಡಿತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ G7 ಅನ್ನ ಮತ್ತೆ G8 ಆಗಿ ವಿಸ್ತರಿಸೋ ಕುರಿತಾಗಿ ಅಥವಾ ಚೀನಾವನ್ನ ಸೇರಿಸಿ G9 ಆಗಿ ಮಾರ್ಪಡಿಸೋ ಕುರಿತು ಮಾತಾಡಿದ್ದಾರೆ. ಆದರೆ ಈ ಚರ್ಚೆಯಲ್ಲಿ ಭಾರತವನ್ನು ಸೇರಿಸೋ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಇದರ ಜೊತೆಗೆ ಟ್ರಂಪ್ ಕೆನಡಾದಲ್ಲಿ ನಡೆದಂಥ G7 ಶೃಂಗಸಭೆಯಿಂದ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಬೇಕಾಗಿದ್ದಂಥ ಔಟ್ರೀಚ್ ಸಭೆಗೆ ಹಾಜರಾಗದೆ ವಾಪಸ್ ಹೋಗಿರೋದು ಭಾರತದ ಜಾಗತಿಕ ಸ್ಥಾನಮಾನದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ. ಕೆಲವು ವರ್ಷಗಳಿಂದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಸ್ನೇಹದ ಬಗ್ಗೆ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇತ್ತು. ನಮಸ್ತೆ ಟ್ರಂಪ್, ಹೌಡಿ ಮೋದಿ ಎಲ್ಲ ಎಲ್ಲಿ ಹೋಯ್ತು ಅನ್ನೋ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. G7 ಅಂತಂದ್ರೆ ವಿಶ್ವದ 7 ಪ್ರಮುಖ ಆರ್ಥಿಕ ಶಕ್ತಿಗಳ ಒಕ್ಕೂಟ. ಇದರಲ್ಲಿ ಅಮೆರಿಕ, ಜಪಾನ್, ಜರ್ಮನಿ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್, ಇಟಲಿ ಮತ್ತು ಕೆನಡಾ ಇದೆ. ಸೊ ಈ ಗುಂಪು ಜಾಗತಿಕ ಆರ್ಥಿಕತೆ, ರಾಜಕೀಯ ಮತ್ತು ಭದ್ರತೆ ವಿಷಯದ ಬಗ್ಗೆ ಚರ್ಚಿಸೋಕೆ ವಾರ್ಷಿಕವಾಗಿ ಭೇಟಿಯಾಗತ್ತೆ. ಒಮ್ಮೆ ರಷ್ಯಾನೂ ಸಹ ಈ ಗುಂಪಿನ ಭಾಗ ಆಗಿತ್ತು. ಆದರೆ 2014ರಲ್ಲಿ ಕ್ರೈಮಿಯಾವನ್ನು ವಶಪಡಿಸಿಕೊಂಡ ನಂತರ ರಷ್ಯಾವನ್ನ G8 ನಿಂದ ಹೊರಗಿಟ್ಟು ಮತ್ತೆ G7 ಆಗಿ ಮಾರ್ಪಾಡು ಮಾಡಲಾಯಿತು. ಸೊ ಡೊನಾಲ್ಡ್ ಟ್ರಂಪ್ G7 ಅನ್ನ ವಿಸ್ತರಿಸೋ ಕುರಿತಾಗಿ ಮಾತಾಡಿದ್ದಾರೆ. ಟ್ರಂಪ್ ಪ್ರಕಾರ ರಷ್ಯಾವನ್ನ ಮತ್ತೆ ಸೇರಿಸಿಕೊಂಡು G8 ಅನ್ನ ರಚಿಸಬಹುದು ಅಥವಾ ಚೀನಾವನ್ನ ಸೇರಿಸಿ G9 ಆಗಿ ಎಕ್ಸ್ಪ್ಯಾನ್ಷನ್ ಮಾಡಬಹುದು. ಆದರೆ ಈ ಚರ್ಚೆಯಲ್ಲಿ ಭಾರತದ ಹೆಸರು ಎಲ್ಲಿಯೂ ಕೇಳಿಬಂದಿಲ್ಲ. ಸೊ ಇದು ಭಾರತದ ಜಾಗತಿಕ ಸ್ಥಾನಮಾನದ ಬಗ್ಗೆ ಕೆಲವು ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತೆ. ವಿಶ್ವದ 2ನೇ ಅತಿ ದೊಡ್ಡ ಜನಸಂಖ್ಯೆ, ಬೆಳೀತಾ ಇರುವಂತಹ ಆರ್ಥಿಕತೆ ಮತ್ತು ಜಾಗತಿಕ ರಾಜಕೀಯದಲ್ಲಿ ಹೆಚ್ಚುತ್ತಾ ಇರುವಂತಹ ಪ್ರಭಾವದ ಹೊರತಾಗಿಯೂ ಭಾರತವನ್ನ ಈ ಗುಂಪಲ್ಲಿ ಒಳಗೊಳ್ಳೋಕೆ ಉಲ್ಲೇಖಿಸದೇ ಇರೋದು ಗಮನಾರ್ಹ. ಟ್ರಂಪ್ G7 ವಿಸ್ತರಣೆಯಲ್ಲಿ ರಷ್ಯಾ ಮತ್ತು ಚೀನಾದಂತಹ ದೇಶಗಳನ್ನ ಆಯ್ಕೆ ಮಾಡಿದ್ದು ಭಾರತವನ್ನ ಕಡೆಗಣಿಸಿದ್ದು ಭಾರತದ ರಾಜಕೀಯ ಮತ್ತು ಆರ್ಥಿಕ ಪ್ರಭಾವದ ಬಗ್ಗೆ ಟ್ರಂಪ್ಗೆ ಯಾವ ದೃಷ್ಟಿಕೋನ ಇದೆ ಅನ್ನೋದನ್ನ ತೋರಿಸುತ್ತೆ. ಇದು ಭಾರತಕ್ಕೆ ಒಂದು ರಾಜಕೀಯ ಸಂದೇಶ ಕೂಡ ಹೌದು. G7 ಶೃಂಗಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಸಂಬಂಧಿಸಿದಂತೆ 2 ಗಮನಾರ್ಹ ನಡೆಗಳನ್ನು ತೆಗೆದುಕೊಂಡಿದ್ದಾರೆ. ಮೊದಲನೇದಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಬೇಕಾಗಿದ್ದಂತಹ ಔಟ್ರೀಚ್ ಸಭೆಗೆ ಟ್ರಂಪ್ ಗೈರು ಹಾಜರಾಗಿದ್ರು. ಎರಡನೇದಾಗಿ G7 ಗುಂಪನ್ನ G8 ಅಥವಾ G9 ಆಗಿ ವಿಸ್ತರಿಸೋ ತಮ್ಮ ಯೋಜನೆಯಲ್ಲಿ ರಷ್ಯಾ ಮತ್ತು ಚೀನಾ ದೇಶಗಳನ್ನ ಹೆಸರಿಸಬೇಕು ಅಂತ ಟ್ರಂಪ್ ಸಲಹೆ ಕೊಟ್ಟಿದ್ದಾರೆ. ಆದರೆ ಭಾರತದ ಹೆಸರನ್ನ ಉಲ್ಲೇಖಿಸಿಲ್ಲ. ಈ 2 ಘಟನೆಗಳು ಭಾರತದ ಜಾಗತಿಕ ಸ್ಥಾನಮಾನದ ಬಗ್ಗೆ ಮತ್ತು ಮೋದಿ ಟ್ರಂಪ್ ಸ್ನೇಹದ ಸ್ವರೂಪದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಎತ್ತುತ್ತೆ. ಇದು ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧಗಳಿಗೆ ಒಂದು ರೀತಿ ಸಂದೇಶವನ್ನ ನೀಡಿದಂತೆ. ಟ್ರಂಪ್ನ ಈ ನಡೆ ಭಾರತದ ಜಾಗತಿಕ ಸ್ಥಾನಮಾನವನ್ನ ಕಡಿಮೆ ಮಾಡುವಂತಿದೆ. ಭಾರತ 5ನೇ ವಿಶ್ವದ ಅತಿದೊಡ್ಡ ಆರ್ಥಿಕತೆ ಆಗಿದೆ. ಆದ್ರೂ G7 ನಂತಹ ಗುಂಪುಗಳಲ್ಲಿ ಭಾರತಕ್ಕೆ ಶಾಶ್ವತ ಸ್ಥಾನ ಸಿಗದೆ ಇರೋದಕ್ಕೆ ಒಂದಿಷ್ಟು ಕಾರಣಗಳಿರಬಹುದು. G7 ಅನ್ನೋದು ಮುಖ್ಯವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಕ್ಕೂಟ. ಸೊ ಭಾರತ ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯಿಂದಾಗಿ ಈ ಗುಂಪಿನ ಜೊತೆಗೆ ಸಂಪೂರ್ಣವಾಗಿ ಒಗ್ಗಿಕೊಳ್ಳದೆ ಇರಬಹುದು. ಚೀನಾ ಜಾಗತಿಕ ಆರ್ಥಿಕತೆಯಲ್ಲಿ ತನ್ನ ದೈತ್ಯ ಪಾತ್ರದಿಂದಾಗಿ G7 ಚರ್ಚೆಯಲ್ಲಿ ಹೆಚ್ಚಿನ ಗಮನ ಸೆಳೀತಾ ಇದೆ. ಟ್ರಂಪ್ ಅವರ G9 ಪ್ರಸ್ತಾಪದಲ್ಲಿ ಚೀನಾವನ್ನ ಸೇರಿಸಿಕೊಳ್ಳೋಕೆ ಒತ್ತು ನೀಡಿರೋದು ಇದಕ್ಕೆ ಸಾಕ್ಷಿ. ಸೊ ರಷ್ಯಾವನ್ನ ಮತ್ತೆ ಸೇರಿಸಿಕೊಳ್ಳೋ ಕುರಿತಾದ ಚರ್ಚೆ ಭೌಗೋಳಿಕ ರಾಜಕೀಯದಲ್ಲಿ ಒಂದು ತಂತ್ರ ಆಗಿರಬಹುದು. ಆದರೆ ಭಾರತ ಇಂಥ ರಾಜಕೀಯ ಲೆಕ್ಕಾಚಾರಗಳಲ್ಲಿ ಇನ್ನೂ ಕೇಂದ್ರ ಬಿಂದು ಆಗದೇ ಇರಬಹುದು. ಸೊ ಭಾರತ G7 ನಂತಹ ಗುಂಪುಗಳಲ್ಲಿ ಶಾಶ್ವತ ಸ್ಥಾನವನ್ನು ಪಡೆಯೋಕೆ ತನ್ನ ಆರ್ಥಿಕ ಮತ್ತು ರಾಜಕೀಯ ಪ್ರಭಾವವನ್ನು ಇನ್ನಷ್ಟು ಬಲಪಡಿಸಬೇಕಾಗಿದೆ. ಬ್ರಿಕ್ಸ್, ಶಾಂಘೈ ಮತ್ತು ಕ್ವಾಡ್ ನಂತಹ ಇತರ ಜಾಗತಿಕ ವೇದಿಕೆಗಳಲ್ಲಿ ಭಾರತ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿಕೊಳ್ಬೇಕಾಗಿದೆ. ಆದರೆ G7 ನಂತಹ ಪ್ರಭಾವಿ ಒಕ್ಕೂಟದಲ್ಲಿ ಸ್ಥಾನ ಪಡೆಯೋಕೆ ಭಾರತ ತನ್ನ ವಿದೇಶಾಂಗ ನೀತಿಯನ್ನು ಇನ್ನಷ್ಟು ಚಾಣಾಕ್ಷವಾಗಿ ನಿರ್ವಹಿಸಬೇಕಾಗಿದೆ. ಮೋದಿಯವರ ನಾಯಕತ್ವದಲ್ಲಿ ಭಾರತ ಜಾಗತಿಕ ರಾಜಕೀಯದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಳ್ಬೇಕಾಗಿದೆ. ಆದರೆ ಟ್ರಂಪ್ ಇತ್ತೀಚಿನ ಹೇಳಿಕೆ ಮತ್ತು ಕೆನಡಾದ G7 ಶೃಂಗಸಭೆಯಿಂದ ತೆರಳಿರೋದು ಭಾರತಕ್ಕೆ ಒಂದು ರೀತಿಯ ಸವಾಲು. ಭಾರತ ತನ್ನ ಜಾಗತಿಕ ಸ್ಥಾನವನ್ನು ಗಟ್ಟಿಗೆ ಮಾಡ್ಕೊಳ್ಳೋಕೆ ಈ ಸವಾಲುಗಳನ್ನು ಎದುರಿಸಲೇಬೇಕಾಗಿದೆ. G7 ಒಕ್ಕೂಟ ವಿಶ್ವದ ಆರ್ಥಿಕ ಮತ್ತು ರಾಜಕೀಯ ನಿರ್ಣಯಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಟ್ರಂಪ್ ಅವರ G8 ಅಥವಾ G9 ಪ್ರಸ್ತಾಪದಲ್ಲಿ ಭಾರತವನ್ನು ಸೇರಿಸದೇ ಇರೋದು ಭಾರತದ ಜಾಗತಿಕ ಸ್ಥಾನಮಾನದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಎತ್ತುತ್ತೆ. ಸೊ ಟ್ರಂಪ್ ಭಾರತದ ತೆರಿಗೆ ನೀತಿ ಬಗ್ಗೆ, ಭಾರತ ಹಾಗೂ ಪಾಕಿಸ್ತಾನ ಯುದ್ಧವನ್ನ ತಾನೇ ನಿಲ್ಲಿಸಿದ್ದು ಅಂತ 10 ಬಾರಿ ಜಂಭ ಕುಚ್ಕೊಂಡಿದ್ರು. ಆದ್ರೂ ಮೋದಿ ಮಾತಾಡದೆ ಇರೋದನ್ನ ನೋಡಿ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಅಂದಾಜನ ಮಾಡಲಾಗಿತ್ತು. ಆದರೆ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಕಳಪೆ ಮಾಡೋ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.